ನಮಸ್ಕಾರ. ನನ್ನ ಹಿತೈಷಿಗಳಿಗೆ ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಮನೆ ತುಂಬ ಕೃಷ್ಣ, ಯಾಕಂದರೆ ನನ್ನ ಕೃಷ್ಣ ನನ್ನ ಕೈ ಹಿಡ್ದ ನಮ್ಮ ಮನೇಲಿ ಪುಟ್ಟಕ್ಕಂದ ಓಡಾಡ್ತಿದ್ದಾನೆ ನನ್ನ ಮಗಳ ಮನೆಯಲ್ಲಿ. ಹಾಗಾಗಿ ಮನೆ ತುಂಬ ಕೃಷ್ಣನ ಹಾಕ್ಕೊಂಡಿದ್ದೀನಿ. ನನ್ನ ಚಾನಲ್ ಪ್ರಮೋಷನ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬಂದು ಕೇಳ್ತಿದ್ದಾರೆ. ಆದರೆ ದಿನ ನನಗೆ ಬೇಡ ಮಾಡೋದು, ಯಾಕಂದರೆ ಪ್ರಾಬ್ಲಮ್ ಆಗ್ಬೋದು ಅಂತ ಹೇಳಿ ವಾರಕ್ಕೆ 2-3 ಈ ಥರ ಮಾಡ್ತಾಯಿದ್ದೀನಿ. ತುಂಬ ಜನದ ಪೆಂಡಿಂಗ್ ಇಟ್ಕೊಂಡಿದ್ದೀನಿ. ಇನ್ನೂ ತುಂಬ ಜನ ದುಡ್ಡು ಕೊಟ್ಟಿದ್ದಾರೆ. ಎಲ್ರಿಗೂ ಸ್ವಲ್ಪ ಲೇಟು ಅಂತ ಹೇಳಿದ್ದೀನಿ. ಎಲ್ರಿಗೂ ಕ್ಷಮೆ ಇರಲಿ, ದಯವಿಟ್ಟು ನನ್ನ ಕ್ಷಮೆ ಇರಲಿ. ಈಗ ಚಾನಲ್ ಪ್ರಮೋಷನ್ ಮಾಡ್ತಾ ಇದ್ದೀನಲ್ವ, 9480384298 ಈ ನಂಬರ್ಗೆ ನೀವು ಬರೀ ವಾಟ್ಸಪ್ ಮಾಡ್ತು ಅಂದರೆ ನಾನಲ್ಲಿ ನಿಮಗೆ ಹೇಗೆ ಏನು ಅಂತ ತಿಳಿಸ್ಕೊಡ್ತೀನಿ. ಸ್ವಲ್ಪ ಚಾರ್ಜ್ ಮಾಡ್ತಾಯಿದ್ದೀನಿ ನಾನು, ಬೇಕು ಅನಿಸಿದ್ರೆ ನೀವು ತೊಗೊಳ್ಬೋದು. ಈಗ ನಾನು ಚಾನಲ್ ಪ್ರಮೋಷನ್ ಮಾಡ್ತಾ ಇರೋದು ಚುಕ್ಕಿ ಗಾರ್ಡನ್ ಅಂತ ಹೇಳಿ. ಚುಕ್ಕಿ ಅಂತ ಅಂದರೆ ಅವರು ಒಂದು ನಾಯಿ ಮರಿ ಹೆಸರು ಅಂತ ನಾನು ತಿಳ್ಕೊಳ್ತೀನಿ. ಯಾಕಂದರೆ ಅವರು ಒಂದು ಹಾಕಿದ್ದಾರೆ, ನನ್ನ ಮಗಳು ಹೊರಗಡೆ ಹೋದಳು ಅದಕ್ಕೆ ಕಾಯ್ತಾ ಇದೆ ಚುಕ್ಕಿ ಅಂತ ಹಾಕಿದ್ದಾರೆ. ಚುಕ್ಕಿ ಅಂತ ತುಂಬ ಅಂದರೆ ತುಂಬ ಮುದ್ದಾಗಿದೆ, ಚೆನ್ನಾಗಿದೆ ನಾಯಿ ಮರಿ. ನಾಯಿ ಸಾಕಿರೋರಿಗೆ ನಾಯಿ ಅಂತ ಹೇಳಿದ್ರೆ ಸಿಟ್ಟು ಬರುತ್ತೆ. ಇವ್ರದ್ದು ಗಿಡಗಳದ್ದು ಬಗ್ಗೆ ಹಾಕಿದ್ದಾರೆ. ಔಷಧಿ ಗುಣವುಳ್ಳ ನಂದಿ ಬಟ್ಟಲ ಹೂವಿನ ಗಿಡ ತುಂಬ ಚೆನ್ನಾಗಿದೆ ಅಂತ ಹಾಕಿದ್ದಾರೆ. ದಾಸವಾಳ ಗಿಡದ ತುಂಬ ಹೂಗಳು ಅಂತ ಹಾಕಿದ್ದಾರೆ. ತುಂಬ ಚೆನ್ನಾಗಿದೆ. ಹೂವಿನ ಹಾಗೂ ಹಣ್ಣಿನ ಗಿಡಗಳು ಭಾಗ 1, ಟೆರೆಸ್ ಮೇಲೆ ಪಾಟಲ್ಲಿ ಬೆಳೆದಿರುವ ಶೋ ಹೂವಿನ ಗಿಡ ನೋಡಿ ಎಷ್ಟು ಚೆನ್ನಾಗಿದೆ. ಇವಾಗ ನಮಗೆ ಗಿಡಗಳು ಬೆಳೆಸಲೇಬೇಕು, ಯಾಕಂದರೆ ನಮ್ಗೆ ಉಸಿರಾಡೋ ಗಾಳಿ ಬೇಕು. ಮರ ಗಿಡ ಇದ್ರೇ ನಮಗೆ ವಾತಾವರಣ ಚೆನ್ನಾಗಿರೋದು. ಇವಾಗಂತೂ ಎಲ್ಲ ಕಡೆನೂ ಧೂಳು ಆಚೆ ಬಂದಿದ ತಕ್ಷಣ ಹೀಗೆ ಮುಖ ತೊಳ್ದು ಅಂತಂದರೆ ಕಪ್ಪು ಬರುತ್ತೆ, ಅಷ್ಟು ಧೂಳು ನಮಗೆ. ಮರ ಗಿಡ ಬೆಳೆಸಿ ಅಂತ ಎಲ್ಲರೂ ಹೇಳ್ತಾರೆ. ಆದರೆ ನೋಡಿ, ಇವರು ಚುಕ್ಕಿ ಗಾರ್ಡನ್ ಅವರು ಎಷ್ಟು ಚೆನ್ನಾಗಿ ಗಿಡಗಳು ಬೆಳೆಸಿದ್ದಾರೆ. ಅವ್ರ ಚಾನಲ್ ಹೆಸರೇ ಚುಕ್ಕಿ ಗಾರ್ಡನ್ ಅಂತ ಇಟ್ಟಿದ್ದಾರೆ. ನಿಜವಾಗ್ಲೂ ತುಂಬ ಖುಷಿ ಆಯಿತು ನನಗೆ. ನಮ್ಮ ಮನೆ ರೋಡ್ ಸೈಡು, ಈ ಸಿಟಿಲಿರೋರಿಗೆ ಗಿಡಗಳು ಬೆಳೆಸೋಕ್ಕೆ ಸಾಧ್ಯನೇ ಇಲ್ಲ, ಎಲ್ಲೋ ಅಪರೂಪ. ಟೆರೇಸ್ ಇದ್ದರೆ, ನಮಗೆ ಟೆರೇಸು ಇಲ್ಲ, ಬರೀ ನಮ್ಮದು ಸೀಟ್ ಇರೋದು, ಅಲ್ಲಿಗೆ ಹತ್ತಕ್ಕೂ ಆಗಲ್ಲ, ಮೆಟ್ಲು ಏನೂ ಇಲ್ಲ. ಇದ್ದಿರೋ ನಿಜವಾಗ್ಲೂ ನನಗೆ ಗಿಡಗಳು ಅಂದರೆ ತುಂಬ ಇಷ್ಟ. ನನಗೆ ಬೆಳೆಸ್ತಿದೆ. ಇಲ್ಲಿ ಮನೆ ಮುಂದೆ 2 ಪಾಟ್ ಇಟ್ಕೊಂಡಿದ್ದೀನಿ. ಆ ಪಾಟಲ್ಲಿ ಬೆಳೆದಿರೋದೇ ಒಂದೆಲ್ಗ ಹಾಕಿದ್ದೀನಿ, ದೊಡ್ಡ ಪತ್ರೆ ಹಾಕಿದ್ದೀನಿ, ಒಂದು ಮನಿ ಪ್ಲಾಂಟ್ ಗಿಡ ಹಾಕಿದ್ದೀನಿ. ಅದೇ ಒಂಚೂರು ಬೆಳೆಯೋಂಗಿಲ್ಲ, ಎಲ್ಲ ಕಿತ್ಕೊಂಡು ಹೋಗ್ತಾರೆ. ಔಷಧಿಗೆ ಅಂತ ನಾವೇನು ಹೇಳೋಕ್ಕೂ ಆಗಲ್ಲ. ಔಷಧಿಗಲ್ವ ಪರವಾಗಿಲ್ಲ ಅಂತ. ಇನ್ನು ಬೇರೆ ಒಂದು ರೋಸ್ದು ಗಿಡ ತಂದು ಹಾಕಿದ್ದೆ, ಒಂದು ಚೂರು ಮೊಗ್ಗು ಬರೋಂಗಿಲ್ಲ. ಅದು ರೋಡ್ ಸೈಡ್ ಇದೆ, ಯಾರು ಕಿತ್ಕೊಂಡು ಹೋಗ್ತಾರೆ ಏನು ಅಂತ ಗೊತ್ತಾಗಲ್ಲ ನಮಗೆ. ಯಾರನ್ನಂತ ಕಾವಲು ಕಾಯ್ಕೊಂಡು ಕೂತ್ಕೊಳ್ಳೋಕ್ಕಾಗತ್ತಾ? ಮುರಿದಾಕ್ಬಿಟ್ಟು ಹೋಗಿರ್ತಾರೆ. ಅದು ಹರಳದ ಮೇಲೆ ಕಿತ್ಕೊಂಡು ಮುಡ್ಕೊಳ್ತಾರೋ ಇಲ್ಲ ದೇವ್ರಿಗಿಡ್ತಾರೋ ಖುಷಿ ಆಗುತ್ತೆ ನಮಗೆ. ಹರಳದ ಮೇಲೆ ಕಿತ್ಕೊಂಡು ಹೋದರೆ ಇವ್ರೇನು ಮಾಡ್ತಾರೆ, ಮೊಗ್ಗಿದ್ದಂಗೆ ಮುರಿದು ಅಲ್ಲಿ ಕೆಳಗೆ ಬಿಸಾಕಿರ್ತಾರೆ. ಎಷ್ಟು ಬೇಜಾರಾಗುತ್ತೆ. ಅದಕ್ಕೆ ನಾನು ಅದು ತುಂಬ ಹೊಟ್ಟೆ ಉರಿತೆ. ಸಂಕಟ ಆಗುತ್ತೆ. ಒಂದು ದೊಡ್ಡ ಪಾತ್ರೆ ಒಂದು ಚೂರು ಬೆಳೀತಾ ಇದ್ದಂಗೆ ಚಿಗುರನ್ನ ಕಿತ್ತಿ, ಈ ಮಕ್ಕಳದ್ದು ಯಾರು ಕೆಲಸ ಅಂತಲೇ ಗೊತ್ತಿಲ್ಲ, ಚಿಗುರು ಕಿತ್ಬಿಟ್ಟು ನೆಲಕ್ಕೆ ಹಾಕಿರ್ತಾರೆ. ಹೊಟ್ಟೆ ಉರಿಯುತ್ತೆ. ಅದಕ್ಕೋಸ್ಕರ ನಾನು ಏನು ಗಿಡನೂ ಬೆಳೆಸೋದು ಬೇಡ ಅಂತ ಅಂದ್ಕೊಂಬಿಟ್ಟಿದ್ದೀನಿ. ಜಾಗ ಇಲ್ಲ ಬೇರೆ ಕಡೆ. ನನಗೆ ಚುಕ್ಕಿ ಗಾರ್ಡನ್ ತುಂಬ ನಿಜವಾಗ್ಲೂ ಇಷ್ಟ ಆಯಿತು. ನೋಡಿ, ನಿಮಗೂ ಇಷ್ಟ ಆಗುತ್ತೆ. ಇವ್ರ ಚಾನಲ್ಗೆ ದಯವಿಟ್ಟು ಸಪೋರ್ಟ್ ಮಾಡಿ. ಇವರು ಸಪೋರ್ಟ್ ಮಾಡ್ತಾರೆ. ಇವಾಗ ಇವ್ರ ಚಾನಲಲ್ಲಿ ಏನೇನಿದೆ ಅಂತ ನೋಡೋಣ ಬನ್ನಿ. ನಾನು ಕೇಳ್ಕೊಳ್ತೀನಿ, ಯಾವಾಗಲೂ ನಾನು ಅದೇ ಕೇಳ್ಕೊಳ್ಳೋದು, ಕೃಷ್ಣ ಎಲ್ರಿಗೂ ನನಗೂ ಒಳ್ಳೇದು ಮಾಡು. ಚಾನಲ್, ಯೂಟ್ಯೂಬ್ ಚಾನಲ್ ಮಾಡಿರೋರು ಎಲ್ರಿಗೂ ಬೇಗ ಮೊನೋಟೈಸ್ ಆಗಿ ಡಾಲರ್ ಬರೋ ಥರ ಮಾಡು ಅಂತ ಕೇಳ್ಕೊಳ್ತೀನಿ. ಬನ್ನಿ ಇವಾಗ ಇವ್ರ ಚಾನಲಲ್ಲಿ ಏನೇನಿದೆ, ಏನು ವೀಡಿಯೋ ಹಾಕಿದ್ದಾರೆ ಅಂತ ನೋಡೋಣ ಬನ್ನಿ. ನೋಡಿ, ಅವ್ರ ಮನೇಲಿ ಪುಟ್ಟ ನಾಯಿ ಇತ್ತು. ಆ ನಾಯಿ ಪಾಪ ಕಾಯಿಲೆ ಬಂದು ಸತ್ತೋಯ್ತು. ಆ ನಾಯಿ ಹೆಸರೇ ಇಟ್ಕೊಂಡಿದ್ದಾರೆ ಇವರು ಚುಕ್ಕಿ ಗಾರ್ಡನ್ ಅಂತ. ತುಂಬ ಕತೆ ಕೇಳ್ಬಿಟ್ಟು ತುಂಬ ಬೇಜಾರಾಯಿತು. ಅವರು ಆ ನಾಯಿ ಸತ್ತೋಯ್ತಲ್ಲ ಅದನ್ನು ಮರೆಯೋದಕ್ಕೋಸ್ಕರ, ಚುಕ್ಕಿ ಸತ್ತೋಯ್ತಲ್ಲ ಅದನ್ನು ಮರೆಯೋದಕ್ಕೋಸ್ಕರ ಅವರು ಚಾನಲ್ ಶುರು ಮಾಡಿದ್ದಾರೆ. ದಯವಿಟ್ಟು ಇವ್ರಿಗೆ ಸಪೋರ್ಟ್ ಮಾಡಿ. ಇವರು ನಂಗೆ ನೆನ್ನೆ ಇವ್ರ ಹತ್ರ ಮಾತಾಡಿದಾಗ ತುಂಬ ಬೇಜಾರಾಯಿತು. ಇವರು ಕಿರು ಪರಿಚಯ ಕೇಳಿ. ನಮಸ್ಕಾರ. ಇವತ್ತು ನಾನು ನನ್ನ ಒಂದು ಕಿರು ಪರಿಚಯ ಮಾಡ್ಕೊತಾ ಇದ್ದೀನಿ. ನನ್ನ ಹೆಸರು ಚಂದ್ರಕಲಾ ಶಿವಶಂಕರ್ ಅಂತ. ನನ್ನ ನೇಟಿವ್ ಪ್ಲೇಸ್ ಟಿ ನರಸೀಪುರ. ನಾನು ರಿಟೈರ್ಡ್ ಎಂಪ್ಲಾಯಿ, ಅಂದರೆ ಕೋಆಪರೇಟಿವ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾಯಿದ್ದೆ. ಈಗ ರಿಟೈರ್ಡ್ ಆಗಿದೆ. ಮೊದಲಿಂದಲೂ ನನಗೆ ಗಾರ್ಡನಲ್ಲಿ ತುಂಬ ಆಸಕ್ತಿ. ಲೋಕಲಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ನನಗೆ ತುಂಬ ಸಮಯ ಇರ್ತಾಯಿತ್ತು.
ಅದರಿಂದ ನಾನು ನನ್ನ ಮನೆಯ ಮುಂದೆಯೇ ಪಾಟ್ಗಳಲ್ಲಿ ಶೋ ಗಿಡಗಳು, ಹೂವಿನ ಗಿಡಗಳನ್ನೆಲ್ಲ ಬೆಳೆಸ್ಕೊತಾ ಇದ್ದೆ. ಆದರೆ ನನಗೆ ಬೇರೆಯವ್ರಿಗೆ ಟ್ರಾನ್ಸ್ಫರ್ ಆದ ಕಾರಣ ನನಗೆ ಸಮಯನೇ ಆಗ್ತಾ ಇರಲಿಲ್ಲ. ಗಾರ್ಡನ್ನ ನೋಡ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ. ಎಷ್ಟೋ ಗಿಡಗಳು ಒಣಗೋಯ್ತು, ಕೆಲವು ಗಿಡಗಳು ಮಾತ್ರ ಉಳ್ಕೊಂಡು, ಸಣ್ಣ ಪುಟ್ಟ ಗಿಡಗಳು. ಈಗ ನನಗೆ ರಿಟೈರ್ಡ್ ಆಗಿರೋದ್ರಿಂದ ನನಗೆ ಸಾಕಷ್ಟು ಸಮಯ ಇದೆ. ಈ ಕಾರಣದಿಂದ ಮತ್ತೆ ನಾನು ನನ್ನ ಗಾರ್ಡನ್ ಕೆಲಸನ ಶುರು ಮಾಡಿದೆ. ನನ್ನ ಮನೆಯ ಟೆರೆಸ್ ಮೇಲೆ ಸುಮಾರು 500ಕ್ಕೂ ಹೆಚ್ಚು ಪಾಟ್ಗಳಲ್ಲಿ ಶೋ ಗಿಡಗಳು, ಹೂವಿನ ಗಿಡಗಳು ಮತ್ತು ತರಕಾರಿ, ಸೊಪ್ಪು ಇವೆಲ್ಲನೂ ಬೆಳೆಯೋಕ್ಕೆ ಶುರು ಮಾಡಿದೆ. ಇದನ್ನು ನೋಡಿದ ನನ್ನ ಮಗಳು, ನೀನು ಯಾಕಮ್ಮ ಒಂದು ಯೂಟ್ಯೂಬ್ ಶುರು ಮಾಡಬಾರ್ದು ಅಂತ ನನಗೊಂದು ಸಲಹೆ ಕೊಟ್ಟು, ಇದ್ರ ಬಗ್ಗೆ ಯೋಚನೆ ಮಾಡಿ, ಹೌದಲ್ಲ ನಾನು ಯಾಕೆ ಒಂದು ಯೂಟ್ಯೂಬ್ ಚಾನಲ್ ಶುರು ಮಾಡಬಾರ್ದು ಅಂತೇಳಿ ನಾನು 1 ವರ್ಷದ ಹಿಂದೆ ಚುಕ್ಕಿ ಗಾರ್ಡನ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಶುರು ಮಾಡಿದೆ. ಅದರಲ್ಲಿ ಸಾಕಷ್ಟು ವಿಡಿಯೋಗಳನ್ನ ಹಾಕ್ತಾಯಿದ್ದೆ. ಆದರೆ ಅನಿವಾರ್ಯ ಕಾರಣ ಹಾಗೂ ವೈಯಕ್ತಿಕ ಕಾರಣಗಳಿಂದ ನಾನು ಆ ಚಾನಲ್ಗೆ ವಿಡಿಯೋಗಳನ್ನ ಹಾಕೋಕ್ಕೆ ಆಗಲಿಲ್ಲ. ಈಗ ಮತ್ತೆ ಆ ಚಾನಲಲ್ಲಿ ನಾನು ವಿಡಿಯೋಗಳನ್ನ ಹಾಕೋಕ್ಕೆ ಶುರು ಮಾಡಿದ್ದೀನಿ. ದಯವಿಟ್ಟು ಈ ಒಂದು ನನ್ನ ಚುಕ್ಕಿ ಗಾರ್ಡನ್ ಚಾನಲ್ಗೆ ಸಪೋರ್ಟ್ ಮಾಡಿ. ಹೆಚ್ಚಿನ ಸಂಖ್ಯೆಯಲ್ಲಿ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ. ಒಳ್ಳೊಳ್ಳೆ ವಿಡಿಯೋ ಹಾಕೋಕ್ಕೆ ನನಗೆ ಖುಷಿಯಾಗುತ್ತೆ. ಈ ಒಂದು ನನ್ನ ಕಿರು ಪರಿಚಯ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಮುಂದೆ ಸಹ ನಿಮ್ಮ ಸಹಕಾರ ನನಗೆ ಬೇಕು. ಈ ಒಂದು ವಿಡಿಯೋ ಮುಖಾಂತರ ನಿಮ್ಮಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಹೆಚ್ಚಿನ ಸಂಖ್ಯೆಯಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ಒಂದು ಒಳ್ಳೆಯ ವಿಡಿಯೋದೊಂದಿಗೆ ಬರ್ತೀನಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನೋಡಿ, ಈ ನಾಯಿ ಹೆಸರೇ ಚುಕ್ಕಿ. ಎಷ್ಟು ಚೆನ್ನಾಗಿ ಗಿಡಗಳು ಬೆಳೆಸಿದ್ದಾರೆ ನೋಡಿ. ಗೇಟ್ಗೆಲ್ಲ ತಗ್ಲಾಕಿ ಖುಷಿ ಆಗುತ್ತೆ. ಅದಕ್ಕೆ ಚುಕ್ಕಿದ್ದು ಬಟ್ಟೆ ನೋಡಿ, ಟೀ ಶರ್ಟು. ಶಾರ್ಟ್ಸ್ ಹಾಕಿದ್ದಾರೆ. ಕಮ್ಯುನಿಟಿ ಪೋಸ್ಟು ಹಾಕಿಲ್ಲ, ಹೇಳಬೇಕು ಅವ್ರಿಗೆ ಕಮ್ಯುನಿಟಿ ಪೋಸ್ಟು ಹಾಕಿ ಅಂತ ಹೇಳಬೇಕು. ಇದು ಮೈಸೂರು ಪ್ಯಾಲೇಸ್ ಗ್ರೌಂಡಲ್ಲಿ ಆಗಿದ್ದು. ಪ್ಯಾಲೇಸಲ್ಲಿ ನಾನು ಹೋಗಿದ್ದೆ ನೋಡಿ, ಪ್ಯಾಲೇಸ್ ಕಾಣಿಸ್ತಾ ಇದೆ. ದಯವಿಟ್ಟು ಇವ್ರ ಚಾನಲ್ಗೆ ಸಪೋರ್ಟ್ ಮಾಡಿ. ಇವರು ಒಂದು ನೋವನ್ನ ಮರಿಬೇಕು ಅಂತ ಚಾನಲ್ ಶುರು ಮಾಡಿರೋದು. ದಯವಿಟ್ಟು ಇವ್ರು ಸಪೋರ್ಟ್ ಮಾಡಿ. ಇವರು ಸಪೋರ್ಟ್ ಮಾಡ್ತಾರೆ. ನನ್ನ ಚಾನಲ್ ಪ್ರಮೋಷನ್ ಮಾಡಿರೋರ್ಗೆಲ್ರಿಗೂ ಹೇಳ್ತೀನಿ, ನಿಮ್ಗೆ ಯಾರಿಗಾದ್ರೂ ನಿಮ್ಮ ಕಮೆಂಟ್ ಬಂದಿರೋರಿಗೆ ನೀವು ವಾಪಸ್ಸು ಒಂದು ಫುಲ್ ವೀಡಿಯೋ ನೋಡಿ ಕಮೆಂಟ್ ಮಾಡಿ ಅಂತ ನಾನು ಎಲ್ರಿಗೂ ಹೇಳ್ತೀನಿ. ಎಲ್ರಿಗೂ ಸಪೋರ್ಟ್ ಮಾಡಿ. ನಿಮಗೂ ಸಪೋರ್ಟ್ ಸಿಗುತ್ತೆ. ಅವರು ಬೆಳೀತಾರೆ, ನಾನು ಬೆಳಿತೀನಿ, ನೀವು ಬೆಳಿತೀರಾ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಶ್ರೀರಾಮ್.